ನಿಮಗೊಂದು ವಿಷಯ ಹೇಳಾ? ಇದೊಂದು ಸೀಕ್ರೆಟ್. ಪ್ರತಿ ಮನೆಯ ಸೀಕ್ರೆಟ್. ಅದೇನಂದರೆ ಸೈಲೆಂಟ್ ಡಿವೋರ್ಸ್. ಕೇಳಿದ್ದೀರಾ? ನಾನು ಕೇಳಿರಲಿಲ್ಲ. ಇತ್ತೀಚೆಗಷ್ಟೇ ಕೇಳಿಸ್ಕೊಂಡೆ. ಅದ್ರ ಬಗ್ಗೆ ನಾನು ಕೂಡ ವಿಮರ್ಶೆ ಮಾಡಿದಾಗ, ಕೂತ್ಕೊಂಡು ಯೋಚನೆ ಮಾಡಿದಾಗ, ಈ ಥರದ ಒಂದು ಸೈಲೆಂಟ್ ಡಿವೋರ್ಸ್ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಯಾರೂ ಇದ್ರ ಬಗ್ಗೆ ಯೋಚನೆನೂ ಮಾಡಿರಲ್ಲ. ಏನಿದು ಈ ಸೈಲೆಂಟ್ ಡಿವೋರ್ಸ್? ಹೇಳ್ತೀನಿ. ಹಾಯ್ ಡಿಯರ್ಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತು ಹಾಸ್ಪಿಟಲ್ಗೆ ಹೋಗಬೇಕು, ಸಾಕಷ್ಟು ಕೆಲಸಗಳಿದೆ, ಮನೆ ಕೆಲಸ. ಸದ್ಯಕ್ಕೆ ಬಿಸ್ನೆಸ್ಸಿಂದ ಬ್ರೇಕ್ ತೊಗೊಂಡಿದ್ದೀನಿ ಅಂತಂದರೂ ಕೂಡ ತುಂಬ ಜನ ಇನ್ನೂ ಆರ್ಡರ್ಸ್ ಮಾಡ್ತಾ ಇದ್ದಾರೆ. ಸೊ ಮತ್ತೊಮ್ಮೆ ನಾನು ನಿಮ್ಮೆಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ, ಸ್ವಲ್ಪ ದಿನಕ್ಕೆ ನಾನು ಬ್ರೇಕ್ ತೊಗೊಂಡಿದ್ದೀನಿ ಬಿಸ್ನೆಸ್ಸಿಂದ. ಒಂದು 2 ತಿಂಗಳು ಅಟ್ಲೀಸ್ಟ್ ಬ್ರೇಕ್ ತೊಗೊಂಡ ನಂತರ ಮತ್ತೆ ರೀಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆರ್ಡರ್ ಪ್ಲೇಸ್ ಮಾಡೋರು ದಯವಿಟ್ಟು ಒಂದು ಸತಿ ಎನ್ಕ್ವೈರಿ ಮಾಡಿ, ನಿಮ್ಮ ಹತ್ರ ಏನಾದರೂ ಪ್ರಾಡಕ್ಟ್ ಇದೆಯಾ ಇಲ್ವಾ ಅಂತ ಎನ್ಕ್ವೈರಿ ಮಾಡಿದ ನಂತರ ಆರ್ಡರ್ ಮಾಡಿ. ಹಳೇದು ಏನು ಆರ್ಡ್ರ್ ಮಾಡಿರ್ತೀರ ಅದೇ ಸ್ಕ್ಯಾನರ್ಗೆ ಪೇಮೆಂಟ್ ಹಾಕಿಬಿಟ್ಟು ಪೇಮೆಂಟ್ ಕೊಟ್ಟಿದ್ದೀವಿ, ಇನ್ನೂ ನೀವು ಪ್ರಾಡಕ್ಟ್ ಕಳಿಸಿಲ್ಲ ಅಂತ ಸುಮಾರು ಜನ ವಾಟ್ಸಪ್ಪಲ್ಲಿ ತಿಳಿಸ್ತಾ ಇದ್ದೀರಾ. ಸೊ ಪ್ಲೀಸ್ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ನಾನು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಸ್ವಲ್ಪ ದಿನಕ್ಕೆ ನಾನು ಈ ಬಿಸ್ನೆಸ್ನ ನಿಲ್ಲಿಸಿದ್ದೀನಿ. ಸೊ ಪ್ರಾಪರ್ ವೇನಲ್ಲಿ ಮತ್ತೆ ನಾನು ರೀಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ನೀವೆಲ್ಲರೂ ನನಗೆ ಕೋಆಪ್ರೇಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ಮುಖ್ಯವಾಗಿರುವಂಥ ಕೆಲವು ವಿಷಯಗಳ ಜೊತೆಗೆ ಮಾತಾಡ್ತಾ ತುಂಬ ಮೋಸ್ಟ್ ಯೂಸ್ಫುಲ್ ಥಿಂಗ್ಸ್ ಬಗ್ಗೆ ನಾನು ನಿಮಗೆ ಟಿಪ್ಸ್ ಕೂಡ ಕೊಡ್ತಾಯಿದ್ದೀನಿ. ಕಿಚನ್ ಕ್ಲೀನಿಂಗ್ ಬಗ್ಗೆ, ಹಾಗೆ ಜಿರಳೆ ಬಗ್ಗೆ. ಸುಮಾರು ಜನ ಜಿರಳೆನ ಅವಾಯ್ಡ್ ಮಾಡೋದು ಹೇಗೆ ಅಂತ ತುಂಬ ಜನ ಕೇಳ್ತಾಯಿದ್ರು. ನಾನೇನು ಉಪಯೋಗಿಸ್ತಿದ್ದೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಇವಾಗ ನಾನು ಇಲ್ಲಿ ಟ್ಯಾಪ್ ಕ್ಲೀನ್ ಮಾಡಲಿಕ್ಕೆಲ್ಲ ಉಪಯೋಗಿಸ್ತಿರೋದು. ಇದಕ್ಕೆ ಮುಂಚೆ ನಾನು ಅಮೆಝಾನಿಂದ ತರಿಸಿರುವಂಥ ಪ್ರಾಡಕ್ಟ್ ಬಗ್ಗೆ ನಿಮಗೆ ಡೀಟೇಲಾಗಿ ತೋರಿಸಿದ್ದೆ. ಲೈಮ್ ಸ್ಕೇಲ್ ಅಥವಾ ಉಪ್ಪು ನೀರು ಕಲೆಗಳೇನಿರುತ್ತಲ್ಲ ಅದನ್ನು ತೆಗೆಯೋದಕ್ಕೆ ಈ ಸ್ಪ್ರೇ ಬಾಟಲ್ ನಾನು ಉಪಯೋಗಿಸ್ತಾ ಇದ್ದೀನಿ. ಸುಮಾರು ದಿನಗಳಿಂದ ಉಪಯೋಗಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಲೆಗಳೆಲ್ಲ ಹೋಗುತ್ತೆ, ತುಂಬ ದಿನದವರೆಗೂ ಶೈನ್ ಇರುತ್ತೆ. ನಮ್ಮ ಮನೆಯಲ್ಲಿ ಹಾರ್ಡ್ ವಾಟರ್ ಬರುತ್ತೆ, ಅಂದರೆ ಉಪ್ಪು ನೀರು ಜಾಸ್ತಿ ಬರೋದ್ರಿಂದ ಈ ಥರದ ಕಲೆಗಳು ಒಮ್ಮೊಮ್ಮೆ ಎಷ್ಟೇ ನಾವು ಕ್ಲೀನ್ ಮಾಡಿದ್ರೂ ಉಳ್ಕೊಂಡ್ಬಿಡ್ತಾ ಇತ್ತು. ಹಾಗಾಗಿ ನಾನು ತುಂಬ ರಿಸರ್ಚ್ ಮಾಡಿ ಇದನ್ನು ತರಿಸಿದ್ದೆ. ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಮುಂಚೆ ಕೂಡ ನಾನು ನಿಮಗೆ ಇದ್ರದ್ದು ಲಿಂಕ್ ಕೂಡ ಹಾಕಿದ್ದೆ, ಇವತ್ತು ಹಾಕಿರ್ತೀನಿ, ಬೇಕಿದ್ರೆ ನೀವು ಅಮೆಝಾನಲ್ಲಿ ತರಿಸ್ಕೋಬೋದು. ಬಾತ್ರೂಮ್ ಕ್ಲೀನಿಂಗ್ ದಿನ ತಲೆ ಸ್ನಾನ ಮಾಡ್ಕೊಂಬರ್ತೀನಿ. ಯಾವತ್ತಿನ ದಿನ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡ್ತೀನಿ, ಅವತ್ತಿನ ದಿನ ತಲೆ ಸ್ನಾನ ಮಾಡ್ಕೊಂಬರ್ತೀನಿ. ತಲೆ ಸ್ನಾನ ಮಾಡುವಾಗ ಸುಮಾರು ಜನ ಹೇಳ್ತಾರೆ ಮಂಗಳವಾರ ಶುಕ್ರವಾರ ತಲೆ ಸ್ನಾನ ಮಾಡಬಾರ್ದು, ಆಮೇಲೆ ಇಂಥ ದಿನನೇ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಆ ಥರ ಎಲ್ಲ ಏನಿಲ್ಲ. ಈ ಬೇಸಿಗೆನಲ್ಲಿ ಸೆಕೆ ಜಾಸ್ತಿ ಇದ್ದಾಗೆಲ್ಲ ಯಾವಾಗ ನಮಗೆ ಸ್ವೆಟ್ ಆಗ್ತಿದೆ ಅಂತ ಅನ್ಸುತ್ತೋ ಅವಾಗೆಲ್ಲ ಮಾಡ್ಕೋಬೋದು. ತುಂಬ ಜನ ಹೇಳ್ತಾರೆ ಇಂಥ ದಿನ ತಲೆ ಸ್ನಾನ ಮಾಡಬಾರ್ದು ಅಂತ. ಸೊ ಅದನ್ನೆಲ್ಲ ಸುಮಾರು ಜನ ಅವಾಯ್ಡ್ ಮಾಡ್ತಾರೆ. ಹೈಜಿನಿಕ್ ಆಗಿರಬೇಕು ಅಂತಂದರೆ ಈ ಥರ ಬಾತ್ರೂಮ್ ಕ್ಲೀನ್ ಮಾಡಿದಾಗ ಮತ್ತು ನಮಗೆ ಸ್ವೆಟ್ಟಿಂಗ್ ಅಂತ ಅನ್ನಿಸ್ತಿದೆ ಅಂತಂದಾಗ ತಲೆ ಸ್ನಾನ ಮಾಡ್ಕೋಬೋದು. ಮನೆಗೆ ಮುಖ್ಯವಾಗಿ ಕೆಲವು ವಸ್ತುಗಳು ಬೇಕಿತ್ತು, ಅದರ ಶಾಪಿಂಗ್ಗೋಸ್ಕರ ಇವತ್ತು ಸೂಪರ್ ಮಾರ್ಕೆಟ್ಗೆ ಹೋಗಿದ್ವಿ. ಅಲ್ಲಿ ಮೊಟ್ಟೆ ನೋಡಿದೆ. ಇದನ್ನು ಕ್ವಿಲ್ ಎಗ್ ಅಥವಾ ಗೋಜಲಕ್ಕಿ ಮೊಟ್ಟೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಇದು ಎಲ್ಲ ಕಡೆ ಸಿಗಲ್ಲ, ಅಂದರೆ ಎಲ್ಲ ಅಂಗಡಿಗಳಲ್ಲೂ ಸಿಗಲ್ಲ. ಸೂಪರ್ ಮಾರ್ಕೆಟಿಗೆ ಬಂದಿದ್ದಾಗ ನನಗಿದು ಸಿಕ್ತು. ಇದನ್ನು ತೊಗೊಂಡು ಸುಮಾರು 10 ಸತಿ ಯೋಚನೆ ಮಾಡಿದ್ದೀನಿ ತೊಗೊಳ್ಳೋದೋ ಬೇಡೋ ಅಂತ ಹೇಳಿ. ಯಾಕಂದರೆ ಇದನ್ನು ನಾವು ಇದಕ್ಕೆ ಮುಂಚೆ ಯಾವತ್ತೂ ಉಪಯೋಗಿಸಿಲ್ಲ. ಇದೇ ಫಸ್ಟ್ ಟೈಮ್ ನಾನು ತೊಗೊಂಬಂದಿದ್ದೀನಿ. ತೊಗೊಂಡು ಬಂದಮೇಲೆ ಗೂಗಲ್ ಮಾಡಿ ಅದು ಹೇಗೆ ಏನು ಅಂತೆಲ್ಲ ನೋಡಿದ್ಮೇಲೆ ಹರ್ಷಿತ್ಗೆ ಮಾಡಿಕೊಟ್ಟೆ. ಹರ್ಷಿತ್ ಪ್ರೋಟೀನ್ ಇಂಟೇಕ್ ಅಂತ ಪ್ರತಿದಿನ ಮೊಟ್ಟೆ ತಿನ್ನೋದ್ರಿಂದ ಇದನ್ನು ಪ್ರೋಟೀನ್ ಹೆಚ್ಚಾಗಿರುತ್ತೆ ಇದರಲ್ಲಿ ಅಂತ ಹೇಳಿ ತೊಗೊಂಬಂದಿದ್ದು. ಹಾಗೆ ಮುಖ್ಯವಾಗಿ ಬೇಕಾಗಿದ್ದಿದ್ದೆ ಡಿಶ್ ವಾಷರ್ ಐಟಮ್ಸ್, ಇದೆಲ್ಲ ಖಾಲಿಯಾಗಿತ್ತು. ಹಾಗೆ ಮಫಿನ್ಗೆ ಮತ್ತು ಪುಸ್ಪುಸ್ ಇಲ್ಲ ರೀ, ಈಗ ಪುಸ್ಪುಸ್ ಇಲ್ಲ. ಅವನೇನಾದ ಅಂತಲೇ ಗೊತ್ತಿಲ್ಲ. ಸುಮಾರು 1 ತಿಂಗಳು ಮೇಲಾಯಿತು. ಬೇಜಾರಾಗುತ್ತೆ ಅವನನ್ನು ನೆನೆಸ್ಕೊಂಡಾಗ. ಮಫಿನ್ಗೆ ಮತ್ತು ಸ್ನೂಪಿಗೆ ಟ್ರೀಟ್ ತೊಗೊಂಬಂದಿದ್ದೀನಿ. ಇದು ಡಿಶ್ ವಾಷರ್ ಐಟಮ್ಸ್. ನಾನು ಉಪಯೋಗಿಸೋದು ಫಾರ್ಚೂನ್. ಮೊಟ್ಟೆ ಫೈನಲಿ ತಂದಿದ್ದೀನಿ, ಇದನ್ನು ಹರ್ಷಿತ್ಗೆ ಬೇಯಿಸ್ಕೊಳ್ಳೋಣ ಅಂತ. ಪೆಟ್ಸ್ಗೆ ನಾವು ಯಾವುದೂ ಹೊರಗಡೆ ತಿಂಡಿ ಕೊಡಲ್ಲ, ತುಂಬ ರೇರಾಗಿ ಈ ಥರದ ಟ್ರೀಟ್ ಕೊಡ್ತೀವಿ, ಮಿಕ್ಕಿದಂತೆ ಹಾಲುವನ್ನು ಅಷ್ಟೇ. ಎಷ್ಟು ಬಿಸಿಲಿದೆ ಅಂತಂದರೆ ಈ ಬಿಸಿಲಲ್ಲಿ ಇಷ್ಟೊತ್ತಲ್ಲಿ ಹೊರಗಡೆ ಹೋಗಿ ಎಷ್ಟು 1 ತಿಂಗಳುಗಳಾಗಿತ್ತು, ಹೊರಗಡೆ ಹೋಗ್ತಾನೆ ಇರಲಿಲ್ಲ. ಇವತ್ತು ಹಾಸ್ಪಿಟ್ಲಿಗೆ ಹೋಗಲೇಬೇಕಾಗಿದ್ದರಿಂದ ಬೆಳಗ್ಗೆನೇ ಅದು ಖಾಲಿ ಹೊಟ್ಟೆಲ್ಲೇ ಹೋಗಬೇಕಾಗಿತ್ತು. 1 ಗಂಟೆಗೆ ವಾಪಸ್ ಬಂದ್ವಿ. ಬರ್ತಾ ಮನೆಗೆ ಸ್ವಲ್ಪ ಐಟಮ್ ಎಲ್ಲ ಏನೇನು ಬೇಕಾಗಿತ್ತು, ಮೇಯ್ನಾಗಿ ಡಿಶ್ ವಾಷರ್ದು ಸಾಲ್ಟ್ ಮತ್ತು ಪೌಡರ್ ಖಾಲಿಯಾಗಿತ್ತು, ಅದನ್ನು ತೊಗೊಂಡ್ಬಂದೆ. ಸೊ ಇದೆಲ್ಲ ಆನ್ಲೈನಲ್ಲೇ ನಾವು ತರಿಸ್ತಾ ಇದ್ವಿ. ಆದರೆ ಇವಾಗ ಎಮರ್ಜೆನ್ಸಿಗೆ ಒಂಚೂರು ಇಲ್ಲ. ಒಂದು ಲೋಡ್ ಹಾಕೋದಕ್ಕೂ ನನ್ನ ಹತ್ರ ಪೌಡ್ರ್ ಇರಲಿಲ್ಲ, ಕಂಪ್ಲೀಟಾಗಿ ಖಾಲಿಯಾಗಿತ್ತು. ಅದಕ್ಕೋಸ್ಕರ ಬರ್ತಾನೆ ತೊಗೊಂಬಂದೆ. ಹಸುವಾಗ್ತಿತ್ತು, ಸ್ವಲ್ಪ ಏನಾದ್ರು ಬಿಸಿಯಾಗಿ ಮಾಡ್ಕೊಂಡು ತಿಂದ್ಬಿಟ್ಟು ನಂತರ ನಾನು ನಿಮ್ಮನ್ನ ವೆಯ್ಟ್ ಮಾಡಿ ಮಾತಾಡಿಸ್ತೀನಿ.
ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಸೈಲೆಂಟ್ ಡಿವೋರ್ಸ್ ಬಗ್ಗೆ ಆಮೇಲೆ ನಿಮಗೆ ಹೇಳ್ತೀನಿ ಅಂತ. ನಾನು ಹೇಳೋಕ್ಕಿಂತಲೂ ನಿಮಗೆ ಗೊತ್ತಿರೋವಂಥ ವಿಚಾರ ಇದು. ಸೈಲೆಂಟ್ ಡಿವೋರ್ಸ್ ಅಂತಂದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಆದರೆ ಡಿವೋರ್ಸ್ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ. ಕೋರ್ಟು ಅಥವಾ ಕೇಸು, ಗಂಡ ಹೆಂಡತಿ ಸಪ್ರೇಟ್ ಆಗೋದು, ಪೇಪರ್ ಮೂಲಕ ಸಪ್ರೇಟಾಗಿ ಬದುಕೋದಕ್ಕೆ ಡಿವೋರ್ಸ್ ಅಂತಾರೆ. ಇದು 4-6 ಜನಕ್ಕೆ ಗೊತ್ತಾಗುವಂಥ ವಿಚಾರ. ಸೊ ಈ ರೀತಿ ಸಪ್ರೇಟಾಗಿ ಬದುಕುವಾಗ, ಸಿಂಗಲ್ ಪೇರೆಂಟಾಗಿ ಮಕ್ಕಳನ್ನು ಸಾಕುವಾಗ ಇದು ಗಂಡ ಹೆಂಡತಿ ಸಪ್ರೇಟ್ ಆಗಿರೋ ಅಂತ ಅನ್ನೋದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಾಗುತ್ತೆ. ಆದರೆ ಒಂದೇ ಮನೇಲಿ ಇದ್ಕೊಂಡು ಸಪ್ರೇಟ್ ಆಗಿರುವಂಥದ್ದಕ್ಕೆ ಸೈಲೆಂಟ್ ಡಿವೋರ್ಸ್ ಅಂತ ಕರೀತಾರೆ. ಇದ್ರ ಬಗ್ಗೆ ಸುಮಾರು ಜನ ವಿಮರ್ಶೆ ಮಾಡೋಕ್ಕೆ ಹೋಗಲ್ಲ, ವಿಚಾರಗಳನ್ನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಇದು ಕೇವಲ ಗಂಡ ಹೆಂಡತಿಗೆ ಮಾತ್ರ ಸಂಬಂಧಪಟ್ಟಿರುವಂಥ ವಿಚಾರ ಆಗಿರುತ್ತೆ. 3ನೇ ವ್ಯಕ್ತಿಗೆ ಇದ್ರ ಬಗ್ಗೆ ಯಾರು ಹೇಳ್ಕೊಳಕ್ಕೂ ಇಷ್ಟಪಡ್ದಲೇ ಇರುವಂಥ ವಿಚಾರ. ಒಂದೇ ಮನೆಯಲ್ಲಿದ್ದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಪ್ರೇಟ್ ಆಗಿರೋದು. ಎಷ್ಟೋ ಜವಾಬ್ದಾರಿಗಳಿಂದ ಅಥವಾ ಸಮಾಜದ ಭಯದಿಂದ ಸಪ್ರೇಟ್ ಆದರೆ ಎಲ್ಲಿ ನಮಗೆ ಮರ್ಯಾದೆ ಹೋಗುತ್ತೋ, ಅಥವಾ ಮಕ್ಕಳ ಜವಾಬ್ದಾರಿಗಳಿಂದನೋ, ಹೊರಗಡೆ ಬೇರೆ ಇದ್ದು ಜೀವನ ಮಾಡೋಕ್ಕಾಗ್ದಲೇ ಇರೋವಂಥ ಪರಿಸ್ಥಿತಿಯಿಂದನೋ ಜೊತೆಲೇ ಇದ್ದು ಒಂದೇ ಮನೇಲಿ ಇದ್ಕೊಂಡು ಹೊರಗಡೆ ಜನರ ದೃಷ್ಟಿಯಲ್ಲಿ ಸಂಸಾರಸ್ಥರು ಅನ್ನಿಸ್ಕೊಂಡು ಸಪ್ರೇಟ್ ಆಗಿರೋದಕ್ಕೆ ಸೈಲೆಂಟ್ ಡಿವೋರ್ಸ್ ಅಂತ ಕರೀತಾರೆ. ಇದು ಇಂಡಿಯಾದಲ್ಲಿ ಸುಮಾರು 50-60% ಮನೆಗಳಲ್ಲಿ ಇದೇ ರೀತಿ ಪರಿಸ್ಥಿತಿ ಇದೆ. ಆದರೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ದಲೇ ಇರೋವಂಥ ಒಂದು ವಿಚಾರ. ಇದನ್ನು ಸೀಕ್ರೆಟ್ ವಿಷಯ ಅಂತ ನಾನು ನಿಮಗೆ ಆವಾಗಲೇ ಹೇಳಿದೆ. ಪ್ರತಿ ಮನೆಯ ಸೀಕ್ರೆಟ್ ಇದು. ಅದು ಕೇವಲ ಗಂಡ ಹೆಂಡತಿಗೆ ಮಾತ್ರ ಸಂಬಂಧಪಟ್ಟಿರುತ್ತೆ, 3ನೇ ವ್ಯಕ್ತಿಗೆ ಗೊತ್ತಿರೋದಿಲ್ಲ. ಸೊ ಮಕ್ಕಳಿಗೂ ಕೂಡ ಕಂಡದಲ್ಲೇ ಇರೋ ಹಾಗೆ, ಅಂದರೆ ಕಂಡು ಕಾಣ್ದಲೇ ಇರೋ ಹಾಗೆ ಮಕ್ಕಳು ಕೂಡ ಇರ್ತಾರೆ. ಸೊ ಒಂದೇ ಮನೇಲಿ ಇರ್ತಾರೆ, ಆದರೂ ಕೂಡ ಸಪ್ರೇಟ್ ಆಗಿರೋದಕ್ಕೆ ಇದನ್ನು ಸೈಲೆಂಟ್ ಡಿವೋರ್ಸ್ ಅಂತ ಕರೀತಾರೆ. ಎಷ್ಟೋ ಫ್ಯಾಮಿಲಿಗಳಲ್ಲಿ ಪೇಪರ್ ವರ್ಕ್ ಇಲ್ಲದೆ ಕೋರ್ಟು ಕೇಸ್ ಅಂತ ಹೋಗದೆ ಸಪ್ರೇಟ್ ಆಗಿರೋರು ಇದ್ದಾರೆ. ಆದರೆ ಒಂದೇ ಮನೇಲಿ ಇದ್ಕೊಂಡು ಈ ಥರ ಸಪ್ರೇಟ್ ಆಗಿರೋದಿದೆಯಲ್ಲ, ಇದನ್ನು ಸೈಲೆಂಟ್ ಡಿವೋರ್ಸ್ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಚರ್ಚೆ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಕಾರಣ ಏನಂದರೆ, ನಿಮ್ಮಲ್ಲೂ ಎಷ್ಟೋ ಮನೆಗಳಲ್ಲಿ ಆ ರೀತಿ ಇರುತ್ತೆ, ಆದರೆ ಹೇಳ್ಕೊಳ್ಳೋಕ್ಕೆ ಅದು ಇಷ್ಟಪಡ್ದಲೇ ಇರುವಂಥ ವಿಚಾರ. ನಿಮ್ಮ ಅನಿಸಿಕೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಷ್ಟೋ ವಿಷಯಗಳು ನಾವು ಗ್ರೂಪಲ್ಲಿ ಮಾತಾಡ್ಕೊಳ್ಳೋ ರೀತಿಯಲ್ಲಿ ಇರುತ್ತೆ. ಕಮೆಂಟ್ ಬಾಕ್ಸಲ್ಲಿ ಕೆಲವೊಮ್ಮೆ ಓದಬೇಕಾದ್ರೆ ನಾನು ಒಬ್ಬೊಬ್ಬರು ಅದಕ್ಕೆ ಏನು ಹೇಳ್ತಾರೆ, ಉತ್ತರಗಳನ್ನು ಕೊಟ್ಟಿರ್ತಾರೆ. ಕೆಲವರು ಕ್ವಶನ್ ಕೇಳೋದಕ್ಕೆ ಉತ್ತರ ಕೊಟ್ಟಿರ್ತಾರೆ. ಎಲ್ಲೋ ಒಂದು ಕಡೆ ಅದು ಸಮಾಧಾನ ಅನಿಸುತ್ತೆ. ಇನ್ಸ್ಟಾಗ್ರಾಮಲ್ಲಿ ಕೂಡ ಸುಮಾರು ನನಗೆ ಈ ಥರದ ಪ್ರಶ್ನೆಗಳ ಬಗ್ಗೆ ಕೇಳಿದಾಗ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಆನ್ಸರ್ ಮಾಡಿದ್ದೀನಿ. ಮೇಲ್ ಕೂಡ ಬರುತ್ತೆ. ಕೆಲವರು ನನ್ನ ಈಗ ಬಿಸ್ನೆಸ್ ಫೋನ್ ನಂಬರ್ ಸಿಕ್ಕಿದ ಮೇಲೆ ಅಂತೂ ಸುಮಾರು ಜನ ಫೋನ್ ಮಾಡಿ ತಮ್ಮ ಫ್ಯಾಮಿಲಿ ವಿಷಯದ ಬಗ್ಗೆ ಹೇಳ್ಕೊಂಡಾಗ ನನಗೆ ಎಲ್ಲೋ ಒಂದು ಕಡೆ ನಾನು ನಿಮ್ಮಲ್ಲಿ ಒಬ್ಬಳು ಅಂತ ಅನ್ನಿಸ್ದಾಗ ಈ ಥರದ ವಿಚಾರಗಳನ್ನು ಮುಕ್ತವಾಗಿ ಮಾತಾಡ್ಕೋಬೇಕು ಅಂತ ಅನಿಸುತ್ತೆ. ಎಷ್ಟೋ ಜನರ ಜೊತೆ ನಾನು ಕೂಡ ಫೋನಲ್ಲಿ ಮಾತಾಡಿದ್ದೀನಿ. ಸೊ ಈ ಥರದ ವಿಚಾರ ಬಗ್ಗೆ ನೀವೇನು ಹೇಳ್ತೀರಾ ಕಮೆಂಟಲ್ಲಿ ತಿಳಿಸಿ. ಬನ್ನಿ ಇವತ್ತೊಂದು ರೆಸಿಪಿ ನೋಡ್ಕೊಂಬರೋಣ. ಸ್ವಲ್ಪ ದಿನದ ಮುಂಚೆ ನಾನು ನಿಮಗೆ ತೋರಿಸಿದ್ದೆ, ಪಾಲಕ್ ಬ್ಲಾಂಚ್ ಮಾಡಿಟ್ಟಿದ್ದೆ, ಪನ್ನೀರ್ ಕೂಡ ಮನೇಲೇ ಮಾಡಿಟ್ಟಿದ್ದೆ. ಅದನ್ನು ಉಪಯೋಗಿಸ್ಕೊಂಡು ಇವತ್ತು ಪಾಲಕ್ ಪನ್ನೀರ್ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಇದು ಲಾಂಗ್ ಬ್ಯಾಕ್ ಶೂಟ್ ಮಾಡಿರೋದು. ಸೊ ಮೊದಲನೇದಾಗಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ 2 ಈರುಳ್ಳಿ, 1 ಇಂಚಷ್ಟು ಶುಂಠಿ, ಒಂದು 5-6 ಎಸಳಷ್ಟು ಬೆಳ್ಳುಳ್ಳಿ, ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೋಬೇಕು. ಜಾಸ್ತಿ ನುಣ್ಣಗೆ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಲೈಟಾಗಿ ತರಿಯಾಗಿರೋ ಹಾಗೆಯೇ ರುಬ್ಕೊಳ್ಳೋಣ. ಪಾಲಕ್ ಪನ್ನೀರಿಗೆ ಈ ರೀತಿ ರುಬ್ಬಿ ಮಸಾಲೆ ಹಾಕಿ ಮಾಡುವಂಥದ್ದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಯೂಶ್ವಲಿ ನಾನು ಹೀಗೇ ಮಾಡ್ತೀನಿ. ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ತಕ್ಷಣ ಈರುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ತುಂಬ ಜಾಸ್ತಿ ಓವರ್ ಹೀಟ್ ಆದಮೇಲೆ, ಎಣ್ಣೆ ಬಿಸಿ ಆದಮೇಲೆ ಹಾಕಿದ್ರೆ ಅದು ಬಿಸಿಗೆ ಹಾರುತ್ತೆ. ಆನಂತರ ಈರುಳ್ಳಿ ಪೇಸ್ಟ್ ಇದೆಲ್ಲ ಹಾಕಿದ ಕೂಡಲೇ ಇದು ಹುರಿಯುವಂಥ ಟೈಮಲ್ಲೇ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕಿದ್ದೀನಿ. ಜೀರಿಗೆ ಪುಡಿ ಇದ್ದರೆ ಈ ಟೈಮಲ್ಲಿ ಹಾಕ್ಕೋಬೋದು. ಇಲ್ಲ ಅಂತಂದರೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ರುಬ್ಕೊಳ್ಳೋವಾಗಲೇ ಅರ್ಧ ಸ್ಪೂನಷ್ಟು ಜೀರಿಗೆನೂ ಹಾಕಿ ಗ್ರೈಂಡ್ ಮಾಡ್ಕೋಬೋದು. ಮೀನ್ಮೇಲೆ ನಾನು ಇದಕ್ಕೆ ಪಾಲಕ್ನ ಬ್ಲಾಂಚ್ ಮಾಡಿ ಇಟ್ಕೊಂಡಿರೋದನ್ನು ಕೂಡ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಖಾರಕ್ಕೋಸ್ಕರ ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಪಾಲಕ್ ಸೊಪ್ಪಾಗಲಿ ಯಾವುದೇ ಸೊಪ್ಪಾಗಲಿ ತೊಗೊಂಬಂದಾಗ ತುಂಬ ದಿನ ಇಡೋಕ್ಕಾಗಲ್ಲ ಅಂದಾಗ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೋಬೋದು, ಅಥವಾ ಬ್ಲಾಂಚ್ ಮಾಡಿ ಇಟ್ಕೊಂಡ್ರೆ ಸೊಪ್ಪನ್ನು ಹಾಳಾಗ್ದಲೇ ಇರೋ ಹಾಗೆ ನಾವು ಅವಾಯ್ಡ್ ಮಾಡ್ಬೋದು. ಪಾಲಕ್ ಸೊಪ್ಪು ಫ್ರೆಶ್ ಆಗಿತ್ತು, ಹಾಗಾಗಿ ಅವತ್ತಿನ ದಿನವೇ ನಾನು ಕ್ಲೀನ್ ಮಾಡಿ ತೊಳೆದು ಸ್ವಲ್ಪ ಒಂದು 2 ನಿಮಿಷ ಬಿಸಿನೀರಲ್ಲಿ ಬೇಯಿಸಿ ಮತ್ತು ಅದನ್ನು ತಣ್ಣೀರಲ್ಲಿ ತೊಳೆದು ಒಂದು ಪಾತ್ರೆಯಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೆ. ನೆಕ್ಸ್ಟ್ ಡೇನೇ ಇದನ್ನು ರೆಸಿಪಿ ಮಾಡಲಿಕ್ಕೆ ಉಪಯೋಗಿಸ್ಕೊಂಡಿದ್ದೆ. ಫಸ್ಟ್ ಮಸಾಲೆ ಎಲ್ಲ ಸ್ವಲ್ಪ ಹೊತ್ತು ಹುರ್ಕೊಂಡ ನಂತರ ಗ್ರೈಂಡ್ ಮಾಡಿಟ್ಕೊಂಡಿರೋಂಥ ಪಾಲಕ್ ಸೊಪ್ಪು ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕಿದ್ದೀನಿ. ಚಪಾತಿಗೆ ಇದನ್ನು ಮಾಡ್ತಿರೋದ್ರಿಂದ ಒಂದು ಸೆಮಿ ಗ್ರೇವಿ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಳ್ಳೋಣ. ಆನಂತರ ಇದು ಕುದಿಯೋವಂಥ ಟೈಮಲ್ಲೇ ಪನ್ನೀರನ್ನ ಕಟ್ ಮಾಡಿರೋದನ್ನು ಹಾಕಿದ್ದೀನಿ. ಸುಮಾರು ಜನ ಪನ್ನೀರನ್ನ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕ್ತಾರೆ.
ಹಾಗೆ ಮಾಡಿ ಹಾಕೋದ್ರಿಂದ ಸ್ವಲ್ಪ ಅದು ಹಾರ್ಡ್ ಆಗುತ್ತೆ. ಸಾಫ್ಟಾಗಿರೋ ಪನ್ನೀರ್ ಬೇಕು ಅಂದರೆ ಹೀಗೇ ಡೈರೆಕ್ಟಾಗಿ ನಾವು ಗ್ರೇವಿಗೆ ಹಾಕಿ ಕುದಿಸ್ಕೋಬೇಕು. ತುಂಬ ಹೊತ್ತು ಕುದಿಸೋದು ಬೇಡ. ಹಾಗೆ ಇದೇ ಟೈಮಲ್ಲಿ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕಿದ್ದೀನಿ. ಫ್ರೆಶ್ ಕ್ರೀಮ್ ಹಾಕೋ ಉದ್ದೇಶ ಏನಂದರೆ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ, ಹಾಗೆ ಗ್ರೇವಿ ಸ್ವಲ್ಪ ಗಟ್ಟಿನೂ ಆಗುತ್ತೆ. 1-2 ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಹಾಕ್ಕೋಬೋದು, ಅಥವಾ ನೀವು ಹಾಲಿನ ಕೆನೆ ಏನಾದ್ರು ಸಪ್ರೇಟಾಗಿ ತೆಗೆದಿಟ್ಟಿದೆ ಅದೇ ಹಾಲಿನ ಕೆನೆನ ಉಪಯೋಗಿಸ್ಕೋಬೋದು. 1-2 ನಿಮಿಷ ಇದು ಕುದಿಸ್ಕೊಂಡ ನಂತರ ಲಾಸ್ಟಲ್ಲಿ ತುಪ್ಪದಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ನ ಬಿಸಿ ಮಾಡಿ ಹಾಕಿದ್ದೀನಿ. ಆ ತುಪ್ಪದ ಘಮನೂ ಇರುತ್ತೆ. ಆ ಚಿಲ್ಲಿ ಪೌಡರ್ನ ತುಪ್ಪದಲ್ಲಿ ಹುರಿದ್ರಿಂದ ಅದರದ್ದೇ ಒಂದು ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಆನಂತರ ಇದಕ್ಕೆ ಕಾಂಬಿನೇಷನ್ ಆಗಿ ಪರಾಠ ಮಾಡ್ತಾಯಿದ್ದೀನಿ. ಪರಾಠ ಇಲ್ಲಿ 4 ವಿಧದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ರೀತಿ ನಾವು ಲೇಯರ್ ಪರಾಠಗೆ ಫೋಲ್ಡ್ ಮಾಡ್ಕೋಬೋದು ಅಂತ. ಹೊರಗಡೆ ಲೇಯರ್ ಪರಾಠ ಅಂತ ಸಿಗುತ್ತೆ ನಮಗೆ, ಮಲ್ಬಾರ್ ಪರಾಠ ಅಂತೆಲ್ಲ ಸಿಗುತ್ತಲ್ಲ, ಅದು ಮೈದಾಯಿಂದ ಮಾಡಿರ್ತಾರೆ. ಅದೇ ಥರ ನಾವು ಗೋಧಿ ಹಿಟ್ಟಿಂದನೂ ಮಾಡ್ಕೋಬೋದು. ಸೇಮ್ ನಾನು ಚಪಾತಿ ಹಿಟ್ಟು ಥರನೇ ಕಲಸಿಟ್ಕೊಂಡಿದ್ದೀನಿ. ಅದರಿಂದ ಫಸ್ಟು ದೊಡ್ಡ ದೊಡ್ಡ ಚಪಾತಿ ಲಟ್ಟಿಸ್ಕೊಂಡ್ಬಿಟ್ಟು ನಂತರ ನಾವು ಪರಾಠ ಫೋಲ್ಡ್ ಮಾಡ್ಕೋಬೋದು. ಇದು ಪುದೀನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪುದೀನ ಸೊಪ್ಪು ಹಾಕಿ ಪರಾಠ ಮಾಡೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. 4 ಚಪಾತಿಗೆ ಫಸ್ಟು 1 ಸ್ಪೂನಷ್ಟು ಎಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ ನಂತರ ಒಂದು ಪರಾಠ ಒಳಗಡೆಗೆ ಪುದೀನ ಸೊಪ್ಪನ್ನು ಹರಡ್ಕೊಂಡಿದ್ದೀನಿ. ಸೊಪ್ಪನ್ನು ಸಾಧ್ಯ ಆದಷ್ಟು ಸಣ್ಣ ಕಟ್ ಮಾಡ್ಕೋಬೇಕು. ಇದರಲ್ಲಿ ಎಲ್ಲೂ ದಂಟು ಇಲ್ದಲೇ ಇರೋ ಹಾಗೆ ನೋಡ್ಕೋಬೇಕು, ಇಲ್ಲಾಂದರೆ ಪರಾಠ ಲಟ್ಸುವಾಗ ಹರಿದೋಗುತ್ತೆ. ಈ ರೀತಿ ನೆರಿಗೆ ರೀತಿಯಲ್ಲಿ ಫೋಲ್ಡ್ ಮಾಡಿ ನಂತರ ನಾವು ಇದಕ್ಕೆ ಶೇಪ್ ಕೊಟ್ಟು ಇಟ್ಕೊಳ್ಳೋಣ. ಫಸ್ಟೇ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ನಂತರ ಒಂದಾದ್ಮೇಲೆ ಒಂದು ಲಟ್ಟಿಸ್ಬಿಟ್ಟು ಸುಡೋದಕ್ಕೆ ಈಸಿ ಆಗುತ್ತೆ. ಇದು ಒಂದು ವಿಧಾನ ಆಯಿತು. ಇನ್ನೊಂದು ಈಸಿ ಮೆಥಡ್ ಅಂದರೆ ಈ ರೀತಿ ಸುರುಳಿ ಸುತ್ಕೊಳ್ತಾ ಹೋಗೋದು. ಸುರುಳಿ ಸುತ್ತಾದ್ಮೇಲೆ ಸ್ವಲ್ಪ ಇದನ್ನು ಈ ರೀತಿ ಉದ್ದಕ್ಕೆ ಮಾಡ್ಕೊಳ್ಳೋದ್ರಿಂದ ನಮಗೆ ಇದನ್ನು ಫೋಲ್ಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತಲೂ ನೀವು ನಾನು ಹೇಗೆ ಮಾಡಿದ್ದೀನಿ ಅದನ್ನು ವೀಡಿಯೋದಲ್ಲಿ ನೋಡಿಕೊಂಡು ಮಾಡ್ಬೋದು. ಈ ರೀತಿ ಕಟ್ ಮಾಡಿ ಕೂಡ ಮಾಡೋದ್ರಿಂದ ಲೇಯರ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಮೇಲ್ಭಾಗ ಮತ್ತು ಕೆಳಭಾಗ ಪೂರ್ತಿಯಾಗಿ ಕಟ್ ಆಗಬಾರ್ದು, ಮಧ್ಯದಲ್ಲಿ ಮಾತ್ರ ಅಲ್ಲಲ್ಲಿ ಕಟ್ ಮಾಡ್ಕೋಬೇಕು. ಆನಂತರ ಇದನ್ನು ಕೂಡ ಈ ರೀತಿ ರೌಂಡಾಗಿ ಫೋಲ್ಡ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಎಣ್ಣೆ ನಾವು ಒಳಗಡೆ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಲೇಯರ್ಸ್ ಚೆನ್ನಾಗಿ ಬರುತ್ತೆ. ಇನ್ನೊಂದು ಚಪಾತಿಗೂ ಕೂಡ ಸ್ವಲ್ಪ ಎಣ್ಣೆ ಹಚ್ಚಿ ಪುದೀನ ಸೊಪ್ಪನ್ನು ಹಾಕಿ ಹೀಗೆ ಹಾಫ್ ಆ್ಯಂಡ್ ಹಾಫ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಫೋಲ್ಡ್ ಮಾಡಿದ ನಂತರ ಮತ್ತೆ ಇದನ್ನು ಕೂಡ ರೋಲ್ ಮಾಡಿಕೊಂಡು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ಇದು ಒಂದು ರೀತಿಯಲ್ಲಿ ಈಸಿಯಾಗಿ ಪರಾಠಗೆ ಲೇಯರ್ಸ್ ಬರೋ ರೀತಿಯಲ್ಲಿ ಮಾಡ್ಕೋಬೋದು. ಪೂರ್ತಿ ಕಟ್ ಮಾಡಬಾರ್ದು, ಸ್ವಲ್ಪ ಮಾತ್ರ ಕಟ್ ಮಾಡಿ ಹೀಗೆ ಫೋಲ್ಡ್ ಮಾಡಿ ಇಟ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಪುದೀನ ಹಾಕಿ ಮಾಡೋದ್ರಿಂದ ಖಂಡಿತ ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ. ಇದರಲ್ಲಿ ನಿಮ್ಗೆ ಯಾವುದು ಈಸಿ ಮೆಥಡ್ ಅನಿಸುತ್ತಲ್ಲ ಆ ರೀತಿ ನೀವು ಟ್ರೈ ಮಾಡ್ಬೋದು. ಇದನ್ನು ಲಟ್ಸುವಾಗ ಕೂಡ ಜಾಸ್ತಿ ಪ್ರೆಷರ್ ಹಾಕಿ ಲಟ್ಸ್ಬಾರ್ದು. ಜಾಸ್ತಿ ಪ್ರೆಷರ್ ಹಾಕಿ ಲಟ್ಸಿದ್ರೆ ಲೇಯರ್ಸ್ ಚೆನ್ನಾಗಿ ಬರಲ್ಲ. ಸ್ವಲ್ಪ ಮೈದಾ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ. ಮೀಡಿಯಮ್ ಥಿಕ್ನೆಸ್ಸಲ್ಲಿ ಇದನ್ನು ಲಟ್ಟಿಸ್ಕೊಳ್ಳೋಣ. ತುಂಬ ಜಾಸ್ತಿ ತೆಳ್ಳಗೂ ಕೂಡ ಲಟ್ಸೋಕ್ಕೆ ಹೋಗಬಾರ್ದು. ಕಾವಲಿ ಬಿಸಿ ಮಾಡಿಕೊಂಡು ಇದನ್ನು ಸುಡುವಾಗ ನಾವು ತುಪ್ಪ ಅಥವಾ ಎಣ್ಣೆ ಹಾಕಿ ಎರಡು ಕಡೆಗೂ ಸ್ವಲ್ಪ ಚೆನ್ನಾಗಿ ಅದರ ಮೇಲೆ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಒಂದು ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ, ಜೊತೆಗೆ ಲೇಯರ್ಸ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ನಾರ್ಮಲ್ ಗೋಧಿ ಹಿಟ್ಟಲ್ಲೇ ನೀವು ಈ ರೀತಿ ಮಾಡ್ಕೋಬೋದು. ಸುಮಾರು ಜನ ಮೈದಾ ಹಿಟ್ಟು ಉಪಯೋಗಿಸಿ ಈ ರೀತಿ ಪರಾಠ ಮಾಡ್ತಾರೆ. ಮೈದಾ ಹಿಟ್ಟಿಂದ ಕ್ರಿಸ್ಪಿನೆಸ್ ಕೂಡ ಬರುತ್ತೆ, ಆದರೆ ಗೋಧಿ ಹಿಟ್ಟಿಂದನೂ ಅಷ್ಟೇ ರುಚಿಯಾಗಿ ಪರಾಠ ಮಾಡ್ಕೋಬೋದು. ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ನಾವು ಇದನ್ನು ಸುಡಬೇಕು. ಸೊ ಎಲ್ಲದನ್ನು ಇದೇ ರೀತಿ ಲಟ್ಟಿಸ್ಬಿಟ್ಟು ಸುಟ್ಟು ರೆಡಿ ಮಾಡ್ಕೊಳ್ಳೋಣ. ಹಾಗೆ ನಾನಿಲ್ಲಿ ಉಪಯೋಗಿಸಿರುವಂಥ ಚಾಪಿಂಗ್ ಬೋರ್ಡ್ ಅಥವಾ ಚಪಾತಿ ಲಟ್ಟಿಸ್ತಿರೋವಂಥ ಸ್ಟೀಲ್ ಬೋರ್ಡ್ ಏನಿದೆ, ನಾನು ಸುಮಾರು 2 ವರ್ಷಕ್ಕೆ ಮುಂಚೆನೇ ತೊಗೊಂಡಿರೋದು. ಅಮೆಝಾನಲ್ಲಿ ತೊಗೊಂಡಿದ್ದೆ. ಅದರದ್ದು ಕೂಡ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಕೆಲವೊಮ್ಮೆ ವುಡನ್ ಬೋರ್ಡ್ ಅಥವಾ ಪ್ಲಾಸ್ಟಿಕ್ ಬೋರ್ಡ್ ಮೇಲೆ ತರಕಾರಿಗಳನ್ನ ಕಟ್ ಮಾಡಿದ್ರೆ ಅದರದ್ದು ಏನು ಹೇಳ್ತಾರೆ ಪುಡಿ ಎಲ್ಲ ಎದ್ದು ಬರುತ್ತೆ. ಆದರೆ ಈ ಥರ ಸ್ಟೀಲ್ ಬೋರ್ಡ್ನ ಉಪಯೋಗಿಸ್ಕೊಳ್ಳೋದ್ರಿಂದ ಕಟ್ ಮಾಡೋಕ್ಕೂ ಚೆನ್ನಾಗಿರುತ್ತೆ, ಈ ಥರ ಚಪಾತಿ ಲಟ್ಸೋಕ್ಕೂ ಚೆನ್ನಾಗಿರುತ್ತೆ. ಹಿಟ್ಟನ್ನು ಕೂಡ ಇದ್ರ ಮೇಲೆ ಕೆಲವೊಮ್ಮೆ ಕಲಿಸ್ಕೋಬೋದು. ಹಾಗೆ ಕ್ಲೀನ್ ಮಾಡೋಕ್ಕೆ ಕೂಡ ತುಂಬ ಸುಲಭ. ಪ್ಲ್ಯಾಟ್ಫಾರ್ಮ್ ಮೇಲೆ ತುಂಬ ದೊಡ್ಡದಾಗಿರುವಂಥ ಚಾಪಿಂಗ್ ಬೋರ್ಡ್ ಇದು. ಪ್ಲ್ಯಾಟ್ಫಾರ್ಮ್ ಮೇಲೆ ಹಾಕಿ ಇಟ್ಕೊಂಡ್ರೆ ನಾವು ಎವ್ರಿಡೇ ಕೆಲಸ ಮಾಡುವಾಗ ಕಿಚನಲ್ಲಿ ಯಾವುದೇ ಚಾಪಿಂಗ್ ಮಾಡಲಿ, ಕಟಿಂಗ್ ಮಾಡಲಿ ಅಥವಾ ರೊಟ್ಟಿ ತಟ್ಟೋದಕ್ಕಿರ್ಬೋದು, ಚಪಾತಿ ಲಟ್ಸೋದಕ್ಕಿರ್ಬೋದು, ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸ್ಟೀಲ್ ಬೋರ್ಡ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಚೆಕ್ ಮಾಡಿ. 4 ರೀತಿಯಲ್ಲಿ ಫೋಲ್ಡ್ ಮಾಡಿ ಲಟ್ಸಿರೋವಂಥ ಪರಾಠ ರೆಡಿಯಾಗಿದೆ. ಸೊ ಈ ರೀತಿ ಸರ್ವಿಂಗ್ ಟೈಮಲ್ಲಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಲೇಯರ್ಸ್ ಕೂಡ ಚೆನ್ನಾಗಿ ಎದ್ದು ಬರುತ್ತೆ. ಸೊ ರುಚಿಯಾಗಿರೋಂಥ ಪರಾಠ ಜೊತೆಗೆ ಪಾಲಕ್ ಪನ್ನೀರ್, ಹಾಗೆ ಇವತ್ತು ಬ್ಲಡ್ ಫ್ರೈ ಮಾಡಿದ್ದೆ. ಸುಮಾರು ಜನ ವೆಜಿಟೇರಿಯನ್ಸ್ ಇರೋದ್ರಿಂದ ಇವತ್ತು ನಾನ್ ವೆಜ್ ರೆಸಿಪಿ ಯಾವುದು ನಾನಿಲ್ಲಿ ಶೇರ್ ಮಾಡ್ತಾ ಇಲ್ಲ. ಸೊ ಪಾಲಕ್ ಪನ್ನೀರ್ ಒನ್ ಆಫ್ ದ ಬೆಸ್ಟ್ ರೆಸಿಪಿ ಪರಾಠ ಜೊತೆಗೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು.
ನಂತರ ಬ್ಲೆಡ್ ಫ್ರೈ. ಈ ಬ್ಲೆಡ್ ಫ್ರೈ ರೆಸಿಪಿ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕುಕಿಂಗ್ ಚಾನಲಲ್ಲಿ ಸಪ್ರೇಟಾಗಿ ನಾನು ಈ ರೆಸಿಪಿನ ಶೇರ್ ಮಾಡ್ತೀನಿ. ಮಧ್ಯಾಹ್ನದ ಸುಡು ಬಿಸಿಲು, ಸಂಜೆ ಆಯಿತು ಅಂದರೆ ಮಳೆ. ಬಟ್ಟೆ ಎತ್ಕೊಂಡು ಹೋಗೋಣ ಅಂತ ನಾನು ಬಂದೆ. ನನ್ನ ಜೊತೆಗೇ ಮಫಿನ್ ಕೂಡ ನನ್ನ ಹಿಂದೆನೇ ಇರ್ತಾನೆ. ಇದರಲ್ಲಿ ಸಮ್ಮರಲ್ಲಿ ಅಂತಲೇ ಒಂದು ಹೂ ಬಿಡುತ್ತೆ, ಪಿಂಕ್ ಕಲರ್ ಇರುತ್ತೆ. ಅದರ ಹೆಸರು ನಂಗೆ ಗೊತ್ತಿಲ್ಲ. ಗಿಡದ ತುಂಬ ಬಿಟ್ಟಿತ್ತು, ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವತ್ತು ನಾನು ಮೇಲ್ಗಡೆಗೆ ಕ್ಯಾಮ್ರಾ ತೊಗೊಂಬಂದಿರಲಿಲ್ಲ, ಹಾಗಾಗಿ ಶೂಟ್ ಮಾಡಿಲ್ಲ. ಇದು 2 ದಿನ ಗಿಡದಲ್ಲೇ ಇರುತ್ತೆ ಹೂ, 3ನೇ ದಿನಕ್ಕೆ ಒಣಗೋಗ್ಬಿಡುತ್ತೆ. ಗಿಡದಲ್ಲಿ ಯಾವುದೇ ಒಣಗಿರುವಂಥ ಹೂವು ಅಥವಾ ಒಣಗಿರುವಂಥ ಎಲೆ ಅಥವಾ ಯೆಲ್ಲೋ ಕಲರ್ ಆಗಿರುವಂಥ ಎಲೆ ಬಿಟ್ಟರೆ ಆ ಗಿಡದ ಗ್ರೋತ್ ಅಷ್ಟಾಗಿ ಆಗಲ್ಲ. ಹಾಗಾಗಿ ಅವಾಗವಾಗ ಕಿತ್ತು ಹಾಕ್ಬಿಡ್ತೀನಿ. ಈ ಥರ ಏನು ಗಿಡದಿಂದ ಕಿತ್ತಿರೋವಂಥ ಎಲೆಗಳಿರ್ಬೋದು ಅಥವಾ ಒಣಗೋಗಿರೋವಂಥ ಗಿಡಗಳಿರ್ಬೋದು, ಇದನ್ನೆಲ್ಲ ಒಂದು ಬ್ಯಾಗಲ್ಲಿ ಕಲೆಕ್ಟ್ ಮಾಡಿಡ್ತಿದ್ದೀನಿ. ಅದರಿಂದ ಆ ಬೀಜ ಬಿದ್ದರೂ ಕೂಡ ಅದರಲ್ಲೇ ಒಂದು ಹೊಸದಾಗಿ ಸಸಿ ಬೆಳೀತಾ ಇದೆ. ಇದನ್ನು ಒಂದೇ ಒಂದು ಗಡ್ಡೆ ನಾನು ಅಮ್ಮನ ಮನೆಯಿಂದ ತೊಗೊಂಬಂದು ಒಂದು ಪಾಟಲ್ಲಿ ಹಾಕಿದ್ದೆ. ಈಗ ಇದೇ ಥರದ್ದು ಸುಮಾರು 4-5 ಪಾಟ್ ಆಗಿದೆ. ಇದರಲ್ಲೇ ವೈಟ್ ಕಲರ್ದು ಒಂದು ಕೊಟ್ಟಿದ್ರು, ಬಟ್ ಆ ಗಡ್ಡೆ ನನಗೆ ಸರಿಯಾಗಿ ಬರಲಿಲ್ಲ. ಪಿಂಕ್ ಕಲರ್ದು ಮಾತ್ರ ಪ್ರತಿ ವರ್ಷ ಹೂ ಬಿಡುತ್ತೆ. ಪಾಟ್ ತುಂಬ ಬಿಟ್ಟಿರುತ್ತೆ, ನೋಡೋಕ್ಕೆ ಅದೆಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ. ರೀಸೆಂಟಾಗಿ ಕಿಚನ್ ಕ್ಲೀನ್ ಮಾಡಿಸಿದಾಗ ಒಂದು ಇದು ಪ್ಲೇಸ್ನ ಅವರು ಬಿಟ್ಬಿಟ್ಟಿದ್ರು. ಅದು ಕಟ್ಲೆರಿ ಸೆಟ್ ಇಡೋವಂಥ ಜಾಗ. ಅದು ಸ್ಟವ್ ಕೆಳಭಾಗದಲ್ಲಿ ಬರುತ್ತೆ. ಇದರಲ್ಲಿ ಹ್ಯಾಂಡಲ್ ಇರಲಿಲ್ಲ, ಅವ್ರಿಗೆ ಗೊತ್ತಾಗಿಲ್ಲ ಅನಿಸುತ್ತೆ ಇಲ್ಲೂ ಒಂದು ಸ್ಪೇಸ್ ಇದೆ ಕ್ಲೀನ್ ಮಾಡಲಿಕ್ಕೆ ಅಂತ. ಸೊ ಕಟ್ಲೆರಿ ಸೆಟ್ಟೆಲ್ಲ ತೆಗೆದು ಡಿಶ್ ವಾಷರಲ್ಲಿ ಕ್ಲೀನ್ ಮಾಡಲಿಕ್ಕೆ ಹಾಕಿದ್ದೀನಿ. ಹಾಗೆ ಇದರಲ್ಲಿರೋವಂಥ ಸ್ಟ್ಯಾಂಡನ್ನು ಕೂಡ ತೊಳೆಯೋದಕ್ಕೆ ಹಾಕಿದ್ದೀನಿ. ಮೊದಲು ಇದರಲ್ಲೆಲ್ಲ ಧೂಳೆಲ್ಲ ಒರೆಸಿ ನಂತರ ಒಂದು ಇನ್ನು ಸ್ಪ್ರೇ ಹಾಕಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿರುವಂಥ ಜಿಡ್ಡು ಕೊಳೆ ಎಲ್ಲ ಕ್ಲೀನ್ ಮಾಡಿದ ನಂತರ ಮತ್ತೆ ನಾವು ಇದನ್ನು ಸೆಟ್ ಮಾಡ್ಕೊಳ್ಳೋಣ. ನೋಡಿ, ಇವನು ನಾನು ಕ್ಲೀನ್ ಮಾಡುವಾಗ ನಾನು ಏನೇ ಮಾಡಬೇಕಾದ್ರೆ ಜೊತೆ ಇರ್ತಾನೆ. ನಾನು ಕ್ಲೀನ್ ಮಾಡ್ತೀನಿ ಅನ್ನೋ ಥರ. ಸುಮಾರು ಜನಕ್ಕೆ ಅರ್ಬನ್ ಕಂಪ್ನಿಯವ್ರನ್ನೆಲ್ಲ ಕರೆಸಿ ನಾವು ಕ್ಲೀನ್ ಮಾಡ್ಸೋಕ್ಕಾಗಲ್ಲ ಅಂತನವರಿಗೆ ಇದೊಂದು ಬೆಸ್ಟ್ ಆಪ್ಷನ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ರೀಸೆಂಟಾಗಿ ನಾನೊಂದು ಕಿಚನ್ ಕ್ಲೀನರ್ ತರಿಸಿದ್ದೀನಿ. ಅದು ಅರ್ಬನ್ ವೈಪ್ಸ್ ಅಂತಲೇ ಸಿಗುತ್ತೆ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಎಷ್ಟೇ ಜಿಡ್ಡು ಕೊಳೆ ಇರಲಿ ಸ್ವಲ್ಪ ಸ್ಪ್ರೇ ಮಾಡಿ ನೀವು 1-2 ನಿಮಿಷ ಬಿಟ್ಟ ನಂತರ ಬ್ರಷಲ್ಲಿ ಉಜ್ತಾ ಇದ್ದಾಗೆ ಆ ಜಿಡ್ಡು ಕೊಳೆ ಎಲ್ಲ ಹೊಟ್ಟೋಗುತ್ತೆ. ಎಕ್ಸ್ಪರ್ಟ್ಸ್ ಏನು ಕ್ಲೀನ್ ಮಾಡ್ತಾರೋ ಅದೇ ರೀತಿಯೇ ಅದೇ ಥರ ಎಕ್ಸ್ಪರ್ಟ್ಸ್ ಥರನೇ ಇದು ಕೂಡ ಕ್ಲೀನ್ ಮಾಡ್ತಾಯಿದೆ. ತುಂಬ ಚೆನ್ನಾಗಿದೆ. ಇದಕ್ಕೂ ಕೂಡ ನಾನು ಸ್ವಲ್ಪ ಸ್ಪ್ರೇ ಮಾಡಿ 1-2 ನಿಮಿಷ ಬಿಟ್ಟಿದ್ದೆ. ನಂತರ ಬ್ರಷಲ್ಲಿ ಉಜ್ತಾ ಇದ್ದಾಗೆ ಇದರಲ್ಲಿ ಏನೇ ಕೊಳೆ ಇರಲಿ ಜಿಡ್ಡಿರಲಿ ಹೊಟ್ಟೋಗುತ್ತೆ. ಸೊ ಕಿಚನ್ ಕ್ಲೀನ್ ಮಾಡಿಸೋದಕ್ಕೆ ಎಷ್ಟಾಗುತ್ತೆ ಅಂತ ಸುಮಾರು ಜನ ಕೇಳಿದ್ರಿ. ಹಾಗೆ ಪಾತ್ರೆ ಎಲ್ಲ ತೊಳಿತಾರ ಅಂತಲೂ ಕೇಳಿದ್ರಿ. ಪಾತ್ರೆ ಎಲ್ಲ ಯಾವುದು ತೊಳೆಯಲ್ಲ. ಬಾಕ್ಸ್ಗಳಿಗನ್ನೆಲ್ಲ ಅವರು ಒಂದು ಸ್ಪ್ರೇ ಬಾಟ್ಲ್ ಇಟ್ಕೊಂಡಿರಲ್ಲ, ಅದರಲ್ಲಿ ಸ್ಪ್ರೇ ಮಾಡಿ ಜಿಡ್ಡು ಕೊಳೆ ಎಲ್ಲ ಕ್ಲೀನ್ ಮಾಡಿ ಒರೆಸ್ಬಿಟ್ಟು ಇಟ್ಬಿಟ್ಟು ಹೋಗ್ತಾರೆ. ಪಾತ್ರೆಗಳು ಯಾವುದನ್ನು ಅವರು ತೊಳೆಯಲ್ಲ. ಪಾತ್ರೆಗಳನ್ನೆಲ್ಲ ತೆಗೆದು ಹೊರಗಡೆ ಇಟ್ಟು ಮತ್ತು ಆ ಕ್ಯಾಬಿನೆಟ್ನೆಲ್ಲ ಕ್ಲೀನ್ ಮಾಡಿ ಮತ್ತು ಪಾತ್ರೆಗಳನ್ನ ಡಂಪ್ ಮಾಡಿ ಹೋಗ್ತಾರೆ. ಜೋಡಿಸಿಟ್ಬಿಟ್ಟೆಲ್ಲ ಹೋಗಲ್ಲ. ಸೊ ನಾವು ಗ್ರಾಸರಿ ಐಟಮ್ಸ್ ಎಲ್ಲ ತುಂಬಿಸಿಟ್ಟಿರ್ತೀವಲ್ಲ, ಬಾಕ್ಸು ಬಾಟಲ್ಗಳು, ಅಂಥದನ್ನು ಮಾತ್ರ ಕ್ಲೀನಾಗಿ ಒರೆಸ್ಬಿಟ್ಟು ಹೋಗ್ತಾರೆ. ಸೊ ತೊಳೆಯುವಂಥ ಅವಶ್ಯಕತೆ ಇರಲ್ಲ. ಜಿಡ್ಡು ಏನಾದರೂ ಧೂಳೇನಾರು ಇದ್ದರೆ ಅದೆಲ್ಲ ಕ್ಲೀನಾಗಿ ಒರೆಸ್ತಾರೆ ಅಷ್ಟೇ. ಸೊ ಸುಮಾರು ನನಗೆ 2600 ರೂಪಾಯಿ ಆಯಿತು ಕಿಚನ್ ಕ್ಲೀನಿಂಗಿಗೆ. 2600 ರೂಪಾಯಿ ಕೊಟ್ಟಿದ್ದು ವರ್ತ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ದಿನದಿಂದ ನಾನು ಕಿಚನ್ ಕ್ಲೀನ್ ಮಾಡಿಸೇ ಇರಲಿಲ್ಲ. ತುಂಬ ಜಿಡ್ಡಾಗಿತ್ತು. ಆ ಜಿಡ್ಡೆಲ್ಲ ಹೋಗಿದೆ. ಇದೊಂದು ಸೆಟ್ ಮಾತ್ರ ಅವರು ಕ್ಲೀನ್ ಮಾಡಿರಲಿಲ್ಲ. ಇದನ್ನು ನಾನಿವತ್ತು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಕಟ್ಲೆರಿ ಸೆಟ್ಟನ್ನು ಜೋಡ್ಸೋಕ್ಕೆ ಮುಂಚೆನೇ ಫಸ್ಟ್ ಇದನ್ನೆಲ್ಲ ಸ್ಪ್ರೇ ಮಾಡಿ ಒರೆಸಿ ತೊಳೆದು ಕ್ಲೀನ್ ಎಲ್ಲ ಮಾಡಿದ್ಮೇಲೆ ಇದನ್ನೆಲ್ಲ ಜೋಡಿಸಿಡ್ತಾ ಇದ್ದೀನಿ. ಇದು ಹರ್ಷಿತ್ ಫೇವ್ರೆಟ್ ನೈಫ್. ಇದು ಅವನು ಏನೇ ತರಕಾರಿ ಕಟ್ ಮಾಡ್ಬೇಕಾದ್ರೆ, ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಇದೇ ನೈಫ್ನ ಉಪಯೋಗಿಸ್ತಾನೆ. ಇದು ಐಕಿಯಾದ ತಂದಿದ್ದು. 2 ಚಾಕು ನಾನು ಅಮೆಝಾನಿಂದ ತರಿಸಿದ್ದೆ. ಇದು ಕಿಚನ್ ಕ್ಲೀನಿಂಗಿಗೆ ನಾನು ಇವಾಗ ಉಪಯೋಗಿಸಿದ್ದು. ಇದನ್ನು ಅಮೆಝಾನಿಂದ ತರಿಸಿದ್ದೆ. ಕಾಂಬೋ ಆಫರಲ್ಲಿ ಸಿಕ್ಕಿದೆ. ಇದು ಕಿಚನ್ ಕ್ಲೀನರ್ ಮತ್ತು ಬಾತ್ರೂಮ್ ಕ್ಲೀನರ್ 2 ಒಟ್ಟಿಗೆ ತರಿಸಿದ್ದೆ. 2 ತುಂಬ ಚೆನ್ನಾಗಿದೆ. ಸೊ ಎಷ್ಟೇ ಜಿಡ್ಡು ಕೊಳೆ ಇದ್ದರೂ ಈಸಿಯಾಗಿ ಹೋಗುತ್ತೆ. ನೋಡಿ, ನಾನು ಇಲ್ಲಿ ಸ್ಟವ್ ಮೇಲೆ ಏನು ಹುಗ್ಸಿದ್ದೀನಿ, ಅದು ಸ್ವಲ್ಪ ಏನು ಒಣಗಿಬಿಟ್ಟಾದಂಗೆ ಆಗಿದೆ, ಅಂದರೆ ಸ್ವಲ್ಪ ಡ್ರೈ ಆಗಿದೆ. ಅದಕ್ಕೂ ಕೂಡ ಈ ವೈಪ್ನ ಹಾಕಿ, ಅಂದರೆ ಸ್ಪ್ರೇ ಬಾಟಲಲ್ಲಿರುವಂಥ ಲಿಕ್ವಿಡ್ನ ಹಾಕಿ 1-2 ನಿಮಿಷ ಬಿಟ್ಟ ನಂತರ ಒಂದು ಸತಿ ಬ್ರಷಲ್ಲಿ ಉಜ್ಜಿ ನಂತರ ಒಂದು ಒದ್ದೆ ಬಟ್ಟೆಯಿಂದನೋ ಅಥವಾ ಡ್ರೈ ಕ್ಲಾತಿಂದನೋ ಒರೆಸಿದ ತಕ್ಷಣ ಹೊಟ್ಟೋಯ್ತು. ತುಂಬ ಚೆನ್ನಾಗಿ ಕ್ಲೀನ್ ಆಗ್ತಿದೆ. ಸೊ ಇದ್ರದ್ದು ಕೂಡ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಕೆಲವೊಮ್ಮೆ ಎಲ್ಲ ಗ್ರಾಸರಿ ಬಾಟ್ಲನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಒರೆಸಿ ತೊಳೆದು ಹಾಕೋಕ್ಕೆಲ್ಲ ಆಗಲ್ಲ ಅಂತನವರಿಗೆ ಸುಮ್ಮನೆ ಸ್ಪ್ರೇ ಮಾಡಿ ಮೇಲಿಂದ ಆ ಮೇಲ್ಗಡೆ ಧೂಳನ್ನ ಒರೆಸ್ಕೊಳ್ಳೋದಕ್ಕೂ ಈ ಥರದ್ದು ಲಿಕ್ವಿಡ್ ಚೆನ್ನಾಗಿದೆ. ಸೊ ಇದು ಬಾತ್ರೂಮ್ ಕ್ಲೀನರ್.
ರೆಡ್ ಕಲರ್ ತೋರಿಸಿದ್ದು ಕಿಚನ್ ಕ್ಲೀನರ್. ಬಾತ್ರೂಮಲ್ಲಿ ಕೂಡ ನೀವು ಎಲ್ಲದಕ್ಕೂ ಅಂದರೆ ಟ್ಯಾಪ್ ಕ್ಲೀನ್ ಮಾಡಲಿಕ್ಕೆ ಮತ್ತು ಬಕೆಟು ಮತ್ತು ಅಲ್ಲಿ ಚೇರೆಲ್ಲ ಏನು ಉಪಯೋಗಿಸ್ತೀವಿ ಅದಕ್ಕೂ ಇದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಈ ಎರಡನ್ನು ನಾವು ಉಪಯೋಗಿಸ್ಕೋಬೋದು. ಅಂದರೆ ಕಿಚನ್ ಕ್ಲೀನರ್ ಮತ್ತು ಬಾತ್ರೂಮ್ ಕ್ಲೀನರ್ನ. ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ, ಇದು ಇನ್ನು ಲೈಮ್ ಸ್ಕೇಲ್ ಅಥವಾ ಉಪ್ಪು ನೀರಿನ ಕಲೆಯನ್ನು ಕ್ಲೀನ್ ಮಾಡಲಿಕ್ಕೆ ತೆಗೆಯುವಂಥ ಲಿಕ್ವಿಡ್. ಇದೆಲ್ಲ ತುಂಬ ಚೆನ್ನಾಗಿದೆ. ನಾನು ಇವಾಗ ರೈಟ್ನ ಉಪಯೋಗಿಸ್ತಾ ಇರೋದು. ಹಾಗೆ ಜಿರಳೆಗೆ ಅಂತಲೇ ಈ ಥರದ್ದು ನಮಗೆ ಸಿಗುತ್ತೆ ಹಿಟ್ಟಿದು. ಇದನ್ನು ನಾನು ಒಂದೊಂದು ಡ್ರಾಪ್ ಅಷ್ಟು ಹಾಕಿಬಿಟ್ರೆ ಸಾಕು, 3 ರಿಂದ 4 ತಿಂಗಳು ನಿಮ್ಗೆ ಎಲ್ಲೂ ಒಂದೇ ಒಂದು ಜಿರಳೆ ಕಾಣಿಸಲ್ಲ. ಇದರಲ್ಲಿ ಏನು ಹೇಳ್ತೀರಿ ಗೊತ್ತಾ, ಒಂದು ಸತಿ ಹಾಕಿದ್ರೆ ಇರೋ ಜಿರಳೆನೆಲ್ಲ ಒಂದು ಜಿರಳೆ ಅದನ್ನು ತಿಂದರೆ ಅದ್ರ ಗ್ರೂಪ್ನೇ ಸಾಯಿಸ್ಬಿಡುತ್ತಂತೆ. ಆ ಥರ ಅಡ್ವರ್ಟೈಸ್ಮೆಂಟಲ್ಲೇ ತೋರಿಸ್ತಿರ್ತಾರೆ. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ. ನಾನು ತುಂಬ ವರ್ಷಗಳಿಂದನೇ ಉಪಯೋಗಿಸ್ತಾ ಇದ್ದೀನಿ. ಸುಮಾರು 2-3 ವರ್ಷದ ಮುಂಚೆ ಯಾವುದೋ ಒಂದು ಪೌಡರ್ ಉಪಯೋಗಿಸಿದ್ದೆ. ಏನಂದರೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡೋದು ಕಷ್ಟ. ಆ ಪೌಡರೆಲ್ಲ ಗುಡಿಸಿ ಕ್ಲೀನ್ ಮಾಡಿ, ಮತ್ತು ಮನೇಲಿ ಪೆಟ್ಸ್ ಇದ್ದರೆ ಅಥವಾ ಮಕ್ಕಳಿದ್ರೆ ಆ ಥರ ಪೌಡ್ರ್ ಉಪಯೋಗಿಸೋದು ಕಷ್ಟ. ಬಟ್ ಇದು ಚೆನ್ನಾಗಿದೆ. ಒಂದೊಂದೇ ಡ್ರಾಪು ನಮಗೆ ಎಲ್ಲೆಲ್ಲಿ ಜಿರಳೆ ಬರುತ್ತೆ ಅಂತ ಅನ್ಸುತ್ತಲ್ಲ ಅಲ್ಲಿ ಹಾಕಿಬಿಟ್ರೆ ಸಾಕು, ಸುಮಾರು 3-4 ತಿಂಗಳು ನಿಮ್ಗೆ ಯಾವುದೇ ಜಿರಳೆ ಕಣ್ಣಿಗೆ ಕಾಣಿಸಲ್ಲ. ಎಲ್ಲ ಕ್ಯಾಬಿನೆಟ್ ಒಳಗಡೆನೂ ನಾನು ಒಂದೊಂದು ಡ್ರಾಪ್ ಅಷ್ಟು ಇದನ್ನು ಹಾಕಿದ್ದೀನಿ. ಹಾಗೆ ಇದು ನನ್ನ ಮೈಕ್ರೋವೇವ್ಗೆ ಉಪಯೋಗಿಸೋವಂಥ ಸೆಟ್. ಬೇಕಿಂಗ್ ಇರ್ಬೋದು ಅಥವಾ ಏನು ಹೇಳ್ತೀರಾ ಮೌಲ್ಡ್ಗಳು, ಇದನ್ನೆಲ್ಲ ನಾನು ಮೈಕ್ರೋವೇವ್ ಕೆಳಗಡೆ ಒಂದು ಪುಲ್ಔಟಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲೂ ಕೂಡ ಕೆಲವೊಮ್ಮೆ ಜಿರಳೆಗಳು ಬರುತ್ತೆ. ಇಲ್ಲೇನೂ ಇರಲ್ಲ, ಆದರೂ ಕೂಡ ಈ ರಬ್ಬರ್ ಥರದೇನಾರ ಇದ್ದರೆ ಅದನ್ನು ಕಚ್ಚೋದಕ್ಕೆ ಬರುತ್ತೆ. ಅದಕ್ಕೋಸ್ಕರ ಇಲ್ಲೂ ಒಂದೊಂದು ಡ್ರಾಪ್ ಹಾಕಿದ್ದೀನಿ. ಸೊ ಇವತ್ತು ನಾನು ತೋರಿಸಿರೋ ಇದು ಯಾವುದೇ ಪ್ರಾಡಕ್ಟ್ ಕೊಲಾಬ್ರೇಷನ್ ಆಗಲಿ ಅಥವಾ ಪ್ರಮೋಷನ್ ಆಗಲಿ ಅಲ್ಲ, ನಾನು ಪರ್ಸ್ನಲಾಗಿ ಯೂಸ್ ಮಾಡ್ತಿರೋದನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಈ ಎಲ್ಲದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಚಿಮ್ನಿ ಒಳಗಡೆಗೆ ಮೊಟ್ಟೆ ಹಾಕಿರೋದು, ಆ ಪಕ್ಷಿದು ಮೊಟ್ಟೆ ಎಲ್ಲ ಹ್ಯಾಚ್ ಆಗಿ ಮರಿಗಳಾಗಿದೆ. ಸೌಂಡ್ ನೋಡಿ ಎಷ್ಟು ಜೋರಾಗಿ ಕೇಳಿಸುತ್ತೆ ಅಂತ. ಮಫಿನ್ ಹೋಗಿ ಅಲ್ಲಿ ಕೇಳಿಸ್ಕೊತಾ ಇರ್ತಾನೆ. ಸೊ ಈ ಮೆಡಿಕಲ್ ಚೆಕಪ್ ನನಗೆ ಅನಿವಾರ್ಯ ಆಗಿತ್ತು, ಮಾಡಿಸ್ಲೇಬೇಕಾಗಿತ್ತು. ರೀಸೆಂಟಾಗಿ ಸ್ವಲ್ಪ ನಂದು ಹೆಲ್ತ್ ಅಪ್ಸೆಟ್ ಆಗಿತ್ತು. ಕಂಟಿನ್ಯೂಸ್ ಕೆಲಸ ಇದ್ದೇ ಇರುತ್ತೆ. ಒಂದು ದಿನ ಕೂಡ ನನಗೆ ಫ್ರೀ ಇರ್ತಿರ್ಲಿಲ್ಲ. ಹಾಯ್ ಚಿನ್ನಿ, ಏನು ಮಾಡ್ತಿದ್ದೆ ಕಂದಮ್ಮ? ಕೆಲಸ ಇಲ್ವಾ? ಹೌದು. ವಾಯ್ಸ್ ಅಂದ್ರೆ ಏನೋ ಮಾಡ್ತಿದ್ಯಾ? ಬ್ರೈನ್ ಬಗ್ಗೆ ಯಾಕೆ ಏನೋ ಹೇಳ್ತಾನೆ ಇಲ್ಲ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಹಂಚ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಮೇ ಬಿ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗ್ಬರಲ್ಲ?